ಹಲೋ ಗೆಳೆಯರೇ, ಬಿಗ್ ಬಾಸ್ ಸೀಸನ್ 12ರಲ್ಲಿ 100 ದಿನಗಳ ಸಂಭ್ರಮ ಅಂತಾನೆ ಹೇಳ್ಬೋದು. ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಇವತ್ತಿಗೆ 100 ದಿನಗಳನ್ನ ಪೂರೈಸಿದೆ ಅಂತ ಹೇಳ್ಬೋದು. ಸೊ 100 ದಿನಗಳನ್ನ ಪೂರೈಸಿದ ಪ್ರತಿಯೊಬ್ಬ ಸ್ಪರ್ಧಿಗಳಿಗೂ ನನ್ನ ಕಡೆಯಿಂದ ಕಂಗ್ರಾಚುಲೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ 100 ದಿನ ಕಳೆಯೋದು ಸಾಧಾರಣ ಮಾತಲ್ಲ. ಸೊ ಈಗ ಅಲ್ಲಿ ಇರುವ 8 ಜನಗಳು ಕೂಡ 100 ದಿನಗಳನ್ನ ಪೂರೈಸಿದ್ದಾರೆ. ಸೊ ಅವರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಕಂಗ್ರಾಚುಲೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಒಂದು ಪ್ರೊಮೋನ ಬಿಟ್ಟಿದ್ದಾರೆ, ಒಂದು 100 ದಿನಗಳದ್ದು ಚೆನ್ನಾಗಿದೆ. ಏನೆಲ್ಲ ಆಯ್ತು, ಎಷ್ಟೆಲ್ಲ ಜಗಳ ಆಯ್ತು, ಎಷ್ಟೆಲ್ಲ ಹೊಂದ್ಕೊಂಡಿದ್ರು, ಎಷ್ಟೆಲ್ಲ ಕಿತ್ತಾಡ್ಕೊಂಡ್ರು, ಎಷ್ಟೆಲ್ಲ ಖುಷಿಯಿಂದ ಇದ್ರು, ಎಷ್ಟೆಲ್ಲ ಏನೆಲ್ಲ ಮಾಡಿದ್ರು ಅನ್ನೋ ಒಂದು ಪ್ರೊಮೋನ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿತ್ತು, ಮಜಾ ಬಂತು. ಸೊ ಎಲ್ಲರೂ ಕೂಡ ಕಂಗ್ರಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ಪ್ರೊಮೋದ ಕಡೆಗೆ ನಾವು ಹೋಗೋಣ. 2 ಪ್ರೊಮೋಗಳನ್ನ ಇವತ್ತು ಬಿಟ್ಟಿದ್ದಾರೆ. ಸೊ 2 ಪ್ರೊಮೋದಲ್ಲೂ ಏನಿದೆ ಏನಿಲ್ಲ ಅಂತ ಮಾತಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ಮಾಡ್ತೀವಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸೈಡ್ ಬೆಲ್ ಐಕಾನ್ ಆಲ್ ಅಂತ ಒತ್ತಿದ್ರೆ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಮೊದಲನೇ ಒಂದು ಬಿಗ್ ಬಾಸ್ ಪ್ರೊಮೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಟಾಸ್ಕ್ ಅನ್ನ ಇಟ್ಟಿದ್ದಾರೆ. ಒಂದು ಟಾಪ್ 6 ರೇಸ್ಗೆ ಒಂದು ಟಾಸ್ಕ್ ಅನ್ನು ಇಟ್ಟಿದ್ದಾರೆ. ಸೊ ಟಾಸ್ಕ್ ಅಲ್ಲಿ ಏನಾಗಿದೆ ಅಂತಂದ್ರೆ ಧ್ರುವಂತ್ ಅವರು ಯಾರನ್ನಾದ್ರೂ ಒಬ್ಬರನ್ನ ಆಯ್ಕೆ ಮಾಡಬೇಕು ತನ್ನ ವಿರುದ್ಧ ಆಟ ಆಡ್ಲಿಕ್ಕೆ. ಸೊ ಒಂದು ಕಾರಣ ಕೊಟ್ಟು ಅಂದ್ರೆ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಅವ್ರ ಜೊತೆ ಆಟ ಆಡಬೇಕು. ಅದರಲ್ಲಿ ಗೆದ್ದವರು ಟಾಪ್ 6 ಅಲ್ಲಿ ಹೋಗ್ತಾರೆ ಫೈನಲಿಸ್ಟ್. ಅಂದ್ರೆ ಟಾಪ್ 6 ಅಲ್ಲಿ ಏನಿದೆ ಅದಕ್ಕೆ ಹೋಗ್ತಾರೆ. ಅದ್ರಲ್ಲಿ ಯಾರು ಸೋಲ್ತಾರೆ ಅವರು ಟಾಪ್ 6 ಇಂದ ಈಚೆ ಉಳ್ಕೋತಾರೆ, ನಾಮಿನೇಟ್ ಆಗಿ ಉಳ್ಕೋತಾರೆ ಅಂತ ಇಲ್ಲಿ ನಾವು ಹೇಳ್ಬೋದು. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಧ್ರುವಂತ್ ಅವರು ಗಿಲ್ಲಿನ ಆಯ್ಕೆ ಮಾಡಿದಾರೆ ಅಂತಾನೆ ಹೇಳ್ಬೋದು. ಗಿಲ್ಲಿ ಯಾಕೆ ಆಯ್ಕೆ ಮಾಡಿದಾರೆ ಅಂತಂದ್ರೆ ಗಿಲ್ಲಿ ಸರಿಯಾಗಿ ಕಾರಣ ಕೊಡಕ್ ಬರಲ್ಲ, ಒಂದು ಕಾಮಿಡಿ ಬಿಟ್ರೆ ಏನು ಮಾಡಿಲ್ಲ ಅನ್ನೋ ಒಂದು ರೀಸನ್ ಕೊಟ್ಟು ಹೇಳ್ತಾರೆ ಇಲ್ಲಿ. ಸೊ ಇಲ್ಲಿ 1-2-3 ಫಿಸಿಕಲ್ ಟಾಸ್ಕ್ ಅಲ್ಲಿ ಸೋತಿರ್ಬೋದು, ಬಟ್ ಅದನ್ನ ಬಿಟ್ರೆ ಹೊರತು ಎಲ್ಲದರಲ್ಲೂ ಕೂಡ ಗಿಲ್ಲಿನಿದ್ದಾನೆ. ಇವ್ರು ಯಾರು ಕೂಡ ಅದ್ರಲ್ಲಿ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲದರಲ್ಲೂ ಗಿಲ್ಲಿ ಇಲ್ಲ ಅಂತ ಧ್ರುವಂತ್ ಅವ್ರು ಹೇಳ್ತಾರಲ್ಲ, ಧ್ರುವಂತ್ ಅವರೇ ಅದರಲ್ಲಿ ಜಾಸ್ತಿ ಇಲ್ಲ ಅಂತ ನಾನು ಹೇಳ್ತೀನಿ. ಧ್ರುವಂತ್ ಅವರಲ್ಲಿ ಎಂಟರ್ಟೈನ್ಮೆಂಟ್ ಇಲ್ಲ, ಟಾಸ್ಕ್ ಅಂತೂ ಜಾಸ್ತಿ ಅವ್ರದ್ದು ಪಾಪ ಆಡಕ್ಕೆ ಸಿಕ್ಕಿಲ್ಲ ಬಿಡಿ. ಅದನ್ನ ಹೇಳಿದ್ರೆ ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಡ್ತಾರೆ, ಬಟ್ ಅವ್ರಿಗೆ ಜಾಸ್ತಿ ಆಡಕ್ಕೆ ಸಿಗ್ಲಿಲ್ಲ ಈ ಒಂದು ಸೀಸನ್ ಅಲ್ಲಿ. ಅದಾಯ್ತು, ಬರೇ ಜಗಳ ಆಡ್ತಾರೆ, ಬರೇ ಅದನ್ನ ಇಟ್ಕೊಂಡು ಮಾತಾಡೋದು, ಇದನ್ನ ಇಟ್ಕೊಂಡು ಮಾತಾಡೋದು, ಇನ್ನೊವ್ರ ಬಗ್ಗೆ ಇವರು ಕೂಡ ಅದನ್ನೇ ಮಾಡೋದು. ರಕ್ಷಿತ್ ಅವ್ರ ಬಗ್ಗೆ ಅಪಹಾಸ್ಯ ಮಾಡ್ತಾರೆ, ಅವ್ರ ಭಾಷೆ ಹಂಗಿದೆ, ಅವ್ರು ಹಿಂಗಿದೆ ಅಂತ ಆಕ್ಟ್ ಮಾಡ್ಲಾ ತೋರಿಸ್ತಾರೆ. ಇದು ತಪ್ಪಲ್ವಾ? ಸೊ ಇನ್ನೊಬ್ಬರಿಗೆ ಇವ್ರು ಮಾತಾಡ್ತಾರೆ ಅಂದ್ಮೇಲೆ ಇವ್ರು ಎಷ್ಟು ಸರಿಯಾಗಿದ್ದಾರೆ ಅಂತ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಬಟ್ ಅಲ್ಲಿ ಕೊಟ್ಟಂತ ಕಾರಣ ನನಗೆ ಯಾವುದು ಕೂಡ ಸರಿ ಅಂತ ಅನ್ಸಲಿಲ್ಲ ಧ್ರುವಂತ್ ಅವ್ರದ್ದು. ಆಮೇಲೆ ಟಾಸ್ಕ್ ಒಂದು ಆಯ್ಕೆ ಆಗುತ್ತೆ. ಟಾಸ್ಕ್ ಅಲ್ಲಿ ಒಂದು ಚೆಂಡನ್ನ ಆ ಕಡೆಯಿಂದ ಈ ಕಡೆ ಎಸೆದಿರುತ್ತೆ. ಆಮೇಲೆ ಎಸೆದ್ಮೇಲೆ ಅದನ್ನ ಕ್ಯಾಚ್ ಹಿಡ್ಕೊಂಡ್ಬಂದು ಇಲ್ಲಿ ಅಂದ್ರೆ ತಂದಿಟ್ಕೋಬೇಕು. ಆಮೇಲೆ ಅದನ್ನ ಒಂದು ಬೋರ್ಡ್ ತರ ಇರುತ್ತೆ, ಬೋರ್ಡ್ಗೆ ಅದನ್ನ ಹೊಡಿಬೇಕು. ಎಷ್ಟು ಬಾಳ ಅಲ್ಲಿ ಕುಂತ್ಕೋತಾವೋ ಅವರು ವಿನ್ನು. ಸೊ ಸ್ಟಾರ್ಟಿಂಗ್ ಅಲ್ಲಿ ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ದ, ಬಟ್ ಲಾಸ್ಟ್ ಅಲ್ಲಿ ಏನಾಯ್ತು ಗೊತ್ತಿಲ್ಲ. ಬಟ್ ಈಗ ಅವನ ಗಿಲ್ಲಿ ಅವರು ಸೋತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಇಲ್ಲಿ ಸೋತು ಟಾಪ್ 6 ಇಂದ ಈಚೆ ಬಂದಿದ್ದಾರೆ. 8 ಜನ ಇದ್ದಾರೆ, ಒಬ್ಬ ಕ್ಯಾಪ್ಟನ್. ಉಳಿದ 7 ಜನಗಳಲ್ಲಿ ಟಾಪ್ 6ಗೆ ಒಂದು ಫೈಟ್ ಆಗಿತ್ತು. ಆ ಒಂದು ಟಾಸ್ಕ್ ಅಲ್ಲಿ ಗಿಲ್ಲಿ ಸೋತು ಸೈಡ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಗಿಲ್ಲಿ ಒಂದು ಟಾಸ್ಕ್ ತುಂಬಾ ಚೆನ್ನಾಗಿ ಆಡಿದ ಸ್ಟಾರ್ಟಿಂಗು. ಅದು ಯಾಕೆ ಏನಾಯ್ತು ಅಂತ ಗೊತ್ತಿಲ್ಲ. ಆಮೇಲೆ ಬರ್ತಾ ಲಾಸ್ಟ್ ಅಲ್ಲಿ ಕೊನೆಗೆ ಸೋತ್ಬಿಟ್ರು ಅಂತ ಹೇಳ್ಬೋದು. ಬಟ್ ಗಿಲ್ಲಿ ಸೋತಿರೋದು ಟಾಸ್ಕ್ ಅನ್ನ ಮಾತ್ರ, ಪ್ಯಾನೆಲ್ ಸೋತಿಲ್ಲ. ಸೊ ಪ್ಯಾನೆಲ್ ಅಲ್ಲಿ ಪಕ್ಕ ಗಿಲ್ಲಿದೆ ಕಪ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದು ಒಂದು ಪ್ರೊಮೋದಲ್ಲಿ ಬಿಟ್ಟಿದ್ದಾರೆ. ಪ್ರೊಮೋದಲ್ಲಿ ಧ್ರುವಂತ್ ಅವರು ಯಾಕೆ ಆ ರೀತಿ ಮಾತಾಡ್ತಾರೆ ಅಂತ ಗೊತ್ತಾಗಲ್ಲ. ಅವರು ಇನ್ನೊಬ್ಬರ ಬಗ್ಗೆ ಮಾತಾಡೋ ರೀತಿಯನ್ನು ನೋಡಿದ್ರೇನೆ ಗೊತ್ತಾಗುತ್ತೆ. ಆತನು ಕೂಡ ಒಳ್ಳೆ ವ್ಯಕ್ತಿನೇ ಕೆಟ್ಟ ವ್ಯಕ್ತಿ ಅಂತಲ್ಲ, ಬಟ್ ಆ ರೀತಿ ಯಾಕೆ ಆಡ್ತಾನೆ ಅನ್ನೋದು ನನಗೂ ಕೂಡ ಇನ್ನೂ ಕೂಡ ಕನ್ಫ್ಯೂಷನ್ ಇದೆ ಅಂತ ಹೇಳ್ಬೋದು. ಒಂದ್ಸಲ ಇನ್ನೊಬ್ರ ಮೇಲೆ ರೇಗೋದು, ಒಂದ್ಸಲ ಇವ್ರು ಚೆನ್ನಾಗಿದ್ದಾರೆ ಅಂತ ಹೇಳೋದು, ಮತ್ತೆ ಹೋಗಿ ಸಾರಿ ಕೇಳೋದು. ನಾನು ಅದೇ ಪದೇ ಹೇಳ್ತಾ ಇದ್ದೀನಿ. ಅವ್ರ ಕ್ಯಾರೆಕ್ಟರ್ ನನಗಂತೂ ಅರ್ಥನೇ ಆಗ್ತಿಲ್ಲಪ್ಪ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹಾಗೆ ಇದಾಯ್ತು, ಇದು ಫಸ್ಟ್ ಪ್ರೊಮೋದಲ್ಲಿ. ಸೆಕೆಂಡ್ ಪ್ರೊಮೋದಲ್ಲಿ ನಮ್ಮ ರಾಶಿಕಾ ಮತ್ತೆ ನಮ್ಮ ರಕ್ಷಿತ್ ಅವ್ರದ್ದು ಏನಿದೆ ಜಗಳ ಮಧ್ಯೆ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ರಾಶಿಕಾ ಅವರು ಯಾವ ತರ ಮಾತನ್ನ ತಿರುಸ್ತಾ ಇದಾರೆ ಅಂತ ನನಗಂತೂ ಗೊತ್ತಾಗಲಿಲ್ಲಪ್ಪ. ಸೊ ಅಶ್ವಿನ್ ಅವ್ರಿಗೆ ಹೇಳ್ತಾ ಇದ್ರು, ಸೊ ನೀವು ಅಲ್ಲೊಂದು ಮಾತಾಡ್ತಾರೆ ಇಲ್ಲೊಂದು ಮಾತಾಡ್ತಾರೆ ಅಂತ. ಬಟ್ ಇವರು ಕೂಡ ಅದೇ ರೀತಿ ಮಾತಾಡ್ತಾರೆ, ಅಲ್ಲೊಂದು ಮಾತಾಡ್ತಾರೆ ಇಲ್ಲೊಂದು ಮಾತಾಡ್ತಾರೆ. ಸೊ ಫ್ಯಾಮಿಲಿ ಮ್ಯಾಟರ್ ಅಂತ ಬಂತು. ಫ್ಯಾಮಿಲಿ ಮ್ಯಾಟರ್ನ ಯಾರು ತಂದ್ರು? ಇನ್ನೊಂದು ಏನಾಗ್ತದೆ ಅಂತಂದ್ರೆ ರಕ್ಷಿತ್ ಅವರು ರಾಶಿಕಾ ಅವರಿಗೆ ಹೊಡೆದ್ರು ಅಂತ ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಅಂತ ಬರ್ತಾ ಇದೆ. ರಕ್ಷಿತ್ ಅವ್ರನ್ನ ಹೊರಗಡೆ ಹಾಕ್ಬೇಕಂತ. ಬಟ್ ಇಲ್ಲಿ ನೀವು ಪ್ರೋಮೋನ ಅಬ್ಸರ್ವ್ ಮಾಡಿ, ನಿನ್ನೆ ಒಂದು ಪ್ರೋಮೋ ಬಿಟ್ಟಿದ್ದಲ್ಲ, ಪ್ರೋಮೋನ ಅಬ್ಸರ್ವ್ ಮಾಡಿ ಯಾರು ಮೊದಲು ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು, ಯಾರು ಮೊದಲು ಕೈ ಎತ್ತಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದರಲ್ಲಿ ಏನ್ ಹೇಳಕ್ಕಿಲ್ಲ. ಸೊ ಇದಾಗಿದೆ. ಇಲ್ಲಿ ಏನಪ್ಪಾ ಅಂದ್ರೆ 2ನೇ ಪ್ರೊಮೋದಲ್ಲಿ ಗಿಲ್ಲಿ ಅವರು ಹೊರಗಡೆ ಇದ್ದಾರೆ. ಸೊ ಇಲ್ಲಿ 3 ಜನಗಳ 2 ಟೀಮ್ಗಳನ್ನ ಮಾಡ್ಬೇಕಂತ ಇಲ್ಲಿ ಬಿಗ್ ಬಾಸ್ ಅವರು ಹೇಳ್ತಾರೆ. ಸೊ ಇಲ್ಲಿ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ರಘು, ರಕ್ಷಿತಾ, ರಾಶಿಕಾ ಒಂದು ಟೀಮ್ ಆದ್ರೆ ಧ್ರುವಂತು, ಅಶ್ವಿನಿ, ಕಾವ್ಯ ಅವರು ಒಂದು ಟೀಮ್ ಆಗಿದ್ದಾರೆ. ಸೊ ಇವರು ಇಬ್ರು 2 ಟೀಮ್ಗಳ ಒಂದು ಟಾಸ್ಕ್ ಅನ್ನ ಇಡ್ಲಾಗುತ್ತೆ ಅಂತ ಹೇಳ್ಬೋದು. ಅದು ಭಾರ ಹೊರುವಂತ ಟಾಸ್ಕ್ ಇದ್ದಂಗಿದೆ. ಸೊ ಅದನ್ನ ಯಾರು ಗೆಲ್ತಾರೆ ಏನ್ ಕತೆ ಅಂತ ನಾವು ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ಒಂದು ಮಾತಾಡೋ ಸಂದರ್ಭದಲ್ಲಿ ರಘು ಅವರು ರಾಶಿಕಾ ಅವ್ರನ್ನ ನಮ್ಮ ಗ್ರೂಪ್ ಅಲ್ಲಿ ತಗೊಳ್ಳೋಣ ಅಂತ ಅಂದಾಗ ರಕ್ಷಿತ್ ಅವ್ರ ಏನಂತಂದ್ರೆ ನಮ್ಮಿಬ್ಬರ ಮಧ್ಯೆ ಯಾವ ರೀತಿ ಪರ್ಸನಲ್ ಕನೆಕ್ಷನ್ ಇದೆಯೋ ಆ ರೀತಿ ಪರ್ಸನಲ್ ಕನೆಕ್ಷನ್ ರಾಶಿಕಾ ಅವ್ರ ಮಧ್ಯೆ ನಮ್ಮ ಮಧ್ಯೆ ಇಲ್ಲ ಅಂತ ಹೇಳಿದಾಗ
ಸೊ ನಿಮ್ಮಿಬ್ಬರ ಮಧ್ಯೆ ಅಂತ ಕನೆಕ್ಷನ್ ಏನಿದೆ, ಪರ್ಸನಲ್ ಕನೆಕ್ಷನ್ ಏನಿದೆ ಅಂತ ಕೇಳ್ತಾರೆ. ಸೊ ಆಮೇಲೆ ನೀವು ರಕ್ಷಿತ್ ಅವ್ರಿಗೆ ರಾಶಿಕ್ ಅವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಎಲ್ಲರನ್ನ ಕೆಳ ಹಾಕಿ ಮಾತಾಡ್ತೀಯ, ನೀನು ಆಟ ಸರಿ ಇಲ್ಲ ಹಂಗೆ ಹಿಂಗೆ ಅಂದಾಗ ಗಿಲ್ಲಿ ಏನಂತಾನೆ ಅಂತಂದ್ರೆ, ಪರ್ಸನಲ್ ಅನ್ನೋದು ನಿನ್ನ ಪ್ರಕಾರ ಕೆಳಕ್ಕೆ ಮಾತಾಡಿದಂಗ ಅದೇಂಗಾಗುತ್ತೆ ಅಂತ ಅಲ್ಲಿ ಕೇಳಿದಾಗ ಗಿಲ್ಲಿ ನೀನು ಕುತ್ಕೊಂಡು ನೀನು ಬರೀ ಇದ್ದೇ ಮಾಡ್ಕೊಂಡ್ ಬಂದ್ಯಾ, ನಿಂದ ಏನಿಲ್ಲ, ನಿನ್ನ ವ್ಯಕ್ತಿತ್ವನೇ ಸರಿ ಇಲ್ಲ, ಸರಿಯಾಗಿ ಆಟ ಕೂಡ ಆಡಲ್ಲ, ಅದಕ್ಕೆ ನೀನು ಇಲ್ಲಿ ಟಾಪ್ 6 ಇಂದ ಇಲ್ಲಿ ಬಂದು ಕುಂತಿರೋದು ಅಂತ ಡೈರೆಕ್ಟ್ ಆಗಿ ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಅಂತ ಹೇಳ್ಬೋದು. ಸ್ವಲ್ಪ ಕೋಪದಲ್ಲಿ ಅವರಿಬ್ಬರ ನಡುವೆ ಸ್ವಲ್ಪ ಜಗಳ ಆಗುತ್ತೆ. ಸೊ ಇಲ್ಲಿ ನಾನು ಹೇಳಕ್ ಹೋಗೋದು ಏನಪ್ಪಾ ಅಂತಂದ್ರೆ, ರಾಶಿಕಾ ಅವರು ಯಾಕೆ ಈ ರೀತಿ ಮಾತಾಡ್ತಾರೆ. ಸೊ ನಿನ್ನೆ ಫ್ಯಾಮಿಲಿ ವಿಚಾರ ಮಾತಾಡಿದ್ದೆ ಅವರು, ಆಮೇಲೆ ಫ್ಯಾಮಿಲಿ ವಿಚಾರ ಮಾತಾಡ್ಬಿಡಂತ ರಾಶಿಕಾ ಅವರಿಗೆ ಹೇಳಿದ್ದು ಕೂಡ ರಕ್ಷಿತ್ ಅವ್ರಿಗೆ ಹೇಳಿದ್ದು ಕೂಡ ರಾಶಿಕಾ ಅವರೇ. ಸೊ ಅವರೇ ಮಾತಾಡ್ಬಿಟ್ಟು ಅವರೇ ಫ್ಯಾಮಿಲಿ ವಿಚಾರನ ತೆಗಿಬೇಡ ಅಂತ ಹೇಳೋದು ಯಾವ ಲೆಕ್ಕ. ಸೊ ಇಲ್ಲಿ ಏನಾಗ್ತದೆ, ನಿನ್ನೆ ಒಂದು ಪ್ರಮೋದಲ್ಲಿ ರಾಶಿಕಾ ಅವರಿಗೆ ಹೊಡೆದ್ರು ಅಂತ ಬರ್ತಾ ಇದೆ, ಬಟ್ ಅಲ್ಲಿ ನೋಡಕ್ ಹೋದ್ರೆ ಮೊದಲು ರಾಶಿಕಾ ಅವರೇ ರಕ್ಷಿತ್ ಅವ್ರನ್ನ ತಳ್ಳಿದ್ದು. ಸೊ ಸರಿಯಾಗಿ ಪ್ರಮೋ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ಇದಾಗಿದೆ, ಎರಡು ಗ್ರೂಪ್ಗಳಲ್ಲಿ ಆಗಿದ್ದಾವೆ ಅಂತ ಹೇಳ್ಬೋದು. 3 ಜನಗಳ 2 ಗ್ರೂಪ್ ಆಗಿದೆ. ಒಂದು ಗ್ರೂಪ್ ಅಲ್ಲಿ ರಘು, ರಾಶಿಕಾ, ರಕ್ಷಿತಾ ಇದ್ರೆ, ಇನ್ನೊಂದು ಗ್ರೂಪ್ ಅಲ್ಲಿ ಅಶ್ವಿನಿ, ಧ್ರುವಂತ್, ಕಾವ್ಯ ಅವರು ಇದ್ದಾರೆ. ಗಿಲ್ಲಿ ಅವರು ಸ್ಯಾಡಿಲ್ ಇದ್ದಾರೆ, ಯಾಕಂದ್ರೆ ಗೇಮ್ ಅಲ್ಲಿ ಸೋತಿದ್ದಾರೆ, ಅವರು ಸ್ಯಾಡಿಲ್ ಇದ್ದಾರೆ ಅಂತ ಹೇಳ್ಬೋದು. ಗೇಮ್ ಅಲ್ಲಿ ಮಾತ್ರ ಸೋತಿರ್ಬೋದು, ಫೈನಲ್ ಸೋತಿಲ್ಲ, ಫೈನಲ್ ಇನ್ನೂ ಇದೆ, 2 ವಾರ ಆದ್ಮೇಲೆ ಗೊತ್ತಾಗುತ್ತೆ ಯಾರು ಫೈನಲ್ ವಿನ್ನರ್ ಅಂತ. ಸೊ ಇದು ಈ 2 ಪ್ರಮುಖಗಳ ನಡುವೆ ಆಗಿದ್ದು. ಇದರ ಪ್ರಕಾರ ನಿಮ್ಮ ಪ್ರಕಾರ ನಿನ್ನೆ ಆದಂತ ಒಂದು ಎಪಿಸೋಡ್ ಅಲ್ಲಿ ಯಾರು ಮೊದಲು ಕೈ ಮಾಡಿದ್ದು, ಯಾರು ತಳ್ಳಿದ್ದು, ಫ್ಯಾಮಿಲಿ ವಿಚಾರ ಯಾರು ಮಾತಾಡಿದ್ದು ಅನ್ನೋದು ನಿಮಗೂ ಕೂಡ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಕ್ ಇಷ್ಟಪಡ್ತೀನಿ. ಮೊದಲು ಮಾತಾಡಿದ್ದೆ ರಾಶಿಕಾ ಅವರು. ಆಮೇಲೆ ಅದನ್ನ ರಾಶಿಕಾ ಅವ್ರು ಏನಂತಾರೆ ಅಂತಂದ್ರೆ, ನಿನ್ ಗೊತ್ತು, ನೀನ್ ಎಷ್ಟು ನಾಟಕ ಆಡ್ತೀಯ, ಎಷ್ಟು ಮ್ಯಾನಿಪುಲೇಟ್ ಮಾಡ್ತೀಯ ಅಂತ ಹೊರಗಿನ ಜನಕ್ಕೂ ಗೊತ್ತು, ನಮ್ಮ ಮನೆಯವ್ರಿಗೂ ಗೊತ್ತು ಅಂತ ಇಲ್ಲಿ ಹೇಳಿದಾಗ ರಕ್ಷಿತ್ ಅವ್ರು ರಾಶಿಕಾ ಅವ್ರಿಗೆ ಏನು ಹೇಳ್ತಾರ ಅಂತಂದ್ರೆ, ಅಂದ್ರೆ ನಿಮ್ಮ ಮನೆಯವರೆಲ್ಲ ನಿಂಗೆ ಹೇಳಿದಾರ ಅಂತ ಕೇಳಿದಾಗ ಫ್ಯಾಮಿಲಿ ವಿಚಾರನ ತೆಗಿಬೇಡ ಅಂತ ಇಲ್ಲಿ ಅವರೇ ಬರ್ತಾರೆ. ಸೊ ನಮ್ಮ ಮನೆಯವ್ರಿಗೂ ಗೊತ್ತು ಅಂತ ಹೇಳಿದ್ದೆ ರಾಶಿಕಾ ಅವರು. ಆಮೇಲೆ ಅದನ್ನ ಕೇಳಿದಾಗ ಫ್ಯಾಮಿಲಿ ವಿಚಾರ ಮಾತಾಡಬೇಡ ಅಂತ ಇಲ್ಲಿ ಇವರೇ ಅವ್ರ ಮೇಲೆ ಎಗ್ರಿ ಹೋಗ್ತಾರೆ. ಅಂದ್ರೆ ಯಾವ ಲೆಕ್ಕ ಅಂತ ನನಗಂತೂ ಗೊತ್ತಾಗಲ್ಲಪ್ಪ, ನಿಮಗೆ ಏನಿಸ್ತು ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ 2 ಪ್ರೊಮೋ ಇದಾಗಿತ್ತು. ಸೊ ಗಿಲ್ಲಿ ಸುತ್ತದು ಯಾರಿಗೆಲ್ಲ ಬೇಜಾರ ಅಂತ ಹೇಳಿ ಬೇಜಾರಾಯ್ತು ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಗಿಲ್ಲಿ ಸೋತಿರೋದು ಜಸ್ಟ್ ಗೇಮ್ ಫೈನಲ್ ಅಲ್ಲ. ಸೊ ಇನ್ನು 2 ವಾರ ಇದೆ. ಸೊ ಎಲ್ಲ ಕೂಡ ಗಿಲ್ಲಿಗೆ ವೋಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಪರ್ಟಿಕ್ಯುಲರ್ ಇರುವಂತ ಒಂದು ಈ ನಾಮಿನೇಷನ್ ಅಲ್ಲಿ ಯಾರ್ಯಾರು ಇಷ್ಟನೋ ಅವ್ರು ವೋಟ್ ಮಾಡಿ. ಬಟ್ ನಮಗೆ ಜಾಸ್ತಿ ಗಿಲ್ಲಿ ಫ್ಯಾನ್ಸ್ ಹೇಳೋದು, ಗಿಲ್ಲಿ ಫ್ಯಾನ್ಸ್ ಯಾರು ಊಟನ ಡಿವೈಡ್ ಮಾಡ್ಕೊಳಕ್ ಹೋಗ್ಬಿಡಿ, ಡೈರೆಕ್ಟ್ ಗಿಲ್ಲಿಗೆ ಊಟಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಪ್ರಮೋದ ಒಂದು ಎಪಿಸೋಡ್ನ ಪ್ರಮೋದ ಒಂದು ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ನಮಸ್ಕಾರ.